SSLC ಇಂಗ್ಲೀಷ್ ಮೀಡಿಯಂ ಮ್ಯಾಥಮೆಟಿಕ್ಸ್ನ ಚಾಪ್ಟರ್ ನಂಬರ್ 8 ಆದಂತಹ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ LBA ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ಇಂದು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಫಸ್ಟ್ ಮೇನ್ ಏನಾಗಿದೆಯಪ್ಪ ಅಂದರೆ MCQ ಆಗಿದೆ. 1 × 2 = 2 ಮಾರ್ಕ್ಸ್ ಆಗಿದೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಇಫ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 5/13 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೊಸೆಕೆಂಡ್ ಥೀಟಾ ಅಂತ ಕೇಳಿದ್ದಾರೆ. ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 5/13 ಆದರೆ ಕೊಸೆಕೆಂಡ್ ಥೀಟಾ 13/5 ಆಗುತ್ತೆ. ಇನ್ವರ್ಸ್ ಆಫ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಥೀಟಾ, ಹಾಗಾಗಿ ಕೊಸೆಕೆಂಡ್ ಥೀಟಾ ಈಸ್ ಈಕ್ವಲ್ ಟು 13/5 ಆಗುತ್ತೆ. ಕ್ವಶನ್ ಎ 13/5 ಇಸ್ ದ ರೈಟ್ ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 2 ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1/sin ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಹೇಳಿದ್ದಾರೆ. ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1/sin ಸ್ಕ್ವೇರ್ ಥೀಟಾ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ನಾನು ಏನು ಬರ್ಕೊಂಡಿದ್ದೀನಪ್ಪ ಅಂದರೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1/sin ಸ್ಕ್ವೇರ್ ಥೀಟಾ ಇನ್ವರ್ಸ್ ಆಫ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಥೀಟಾ ಆಗುತ್ತೆ. ಹಾಗಾಗಿ 1/sin ಸ್ಕ್ವೇರ್ ಥೀಟಾನ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನೋಟ್ ಅಂತ ಕೊಟ್ಟಿದ್ದೀನಿ ನೋಡಿರಿ. 1/sin ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ. ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಆಗುತ್ತೆ. ಇವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಥೀಟಾನ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಪ್ಪ ಅಂದರೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. -1 ಬರ್ಕೊಂಡಿದ್ದೀನಿ. ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. -1 ಉಳಿಯುತ್ತೆ. ಆನ್ಸರ್ ಈಸ್ -1. B -1 is the right answer. ನೆಕ್ಸ್ಟ್ ಒನ್ ಸೆಕೆಂಡ್ ಮೇನ್ ಸಾಲ್ವ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ 1 ಮಾರ್ಕ್ಸಿನ 3 ಪ್ರಶ್ನೆಗಳಿದ್ದಾವೆ. ಇಲ್ಲಿ 1 × 3 = 3 ಆಗುತ್ತೆ. ಕ್ವಶನ್ ನಂಬರ್ 3 ಇನ್ ಟ್ರಯಾಂಗಲ್ ABC ಇಫ್ ಆ್ಯಂಗಲ್ ABC is equal to 90 degree and then ಆ್ಯಂಗಲ್ ACB is equal to 30 degree then find AB = AC ಅಂತ ಹೇಳಿದ್ದಾರೆ. AB = ACನ ನಾನು ಕಂಡು ಹಿಡ್ಕೋಬೇಕಾಗಿರುತ್ತೆ. ಇಲ್ಲಿ ಟ್ರಯಾಂಗಲ್ ABC ಫಾರ್ಮೇಷನ್ ಮಾಡಿದಾಗ ಇಲ್ಲಿ ಹೇಳಿದ್ದಾರೆ ಆ್ಯಂಗಲ್ ABC ಯಲ್ಲಿ B ಮಿಡಲ್ ಇರೋದ್ರಿಂದ B 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಆ್ಯಂಗಲ್ ACB is equal to 30 ಡಿಗ್ರಿ, C ಆ್ಯಂಗಲ್ 30 ಡಿಗ್ರಿ ಆಗುತ್ತೆ. ಅಕಾರ್ಡಿಂಗ್ ಟು ಕ್ವಶನ್ ಟ್ರಯಾಂಗಲ್ ABC B is equal to 90 ಡಿಗ್ರಿ, C is equal to 30 ಡಿಗ್ರಿ ಆಗುತ್ತೆ. ಇಲ್ಲಿ C 30 ಡಿಗ್ರಿ ಆಗಿರೋದ್ರಿಂದ AB ಅಪೋಸಿಟ್ ಸೈಡ್ ಆಗುತ್ತೆ, BC ಅಡ್ಜಸೆಂಟ್ ಸೈಡ್ ಆಗುತ್ತೆ, AC ಹೈಪಾಟನಿಸ್ ಆಗುತ್ತೆ. ಥೀಟಾ ವ್ಯಾಲ್ಯೂ ಈಸ್ 30 ಡಿಗ್ರಿ. ದೆನ್ AB = AC ಕೇಳಿರೋದ್ರಿಂದ AB ಅಪೋಸಿಟ್ ಸೈಡ್ ಆಗುತ್ತೆ, AC ಹೈಪಾಟನಿಸ್ ಆಗುತ್ತೆ. ಅಪೋಸಿಟ್ ಸೈಡ್ ಅಪಾನ್ ಹೈಪಾಟನಿಸ್ ಮೀನ್ಸ್ ಸೈನ್ ಥೀಟಾ ಆಗುತ್ತೆ. ಹಾಗಾಗಿ AB / AC ಬರ್ಕೊಂಡಿದ್ದೀನಿ. AB = ACನ AB / AC ಅಂತ ಬರ್ಕೋಬಹುದು. AB / AC ಅಂದರೆ ಆಪೋಸಿಟ್ ಸೈಡ್ ಅಪಾನ್ ಹೈಪಾಟನಿಸ್. ಆಪೋಸಿಟ್ ಸೈಡ್ ಅಪಾನ್ ಹೈಪಾಟನಿಸ್ ಅಂದರೆ ಸೈನ್ ಥೀಟಾ ಆಗುತ್ತೆ. ಹಾಗಾಗಿ AB / AC = ಸೈನ್ ಥೀಟಾ ಬರ್ತಿದ್ದೀನಿ. ಥೀಟಾ ಇದ್ದತ್ರ 30 ಡಿಗ್ರಿ ಬರ್ತಿದ್ದೀನಿ. ನೆಕ್ಸ್ಟ್ AB / AC = ಸೈನ್ 30 ಡಿಗ್ರಿ ಮೀನ್ಸ್ 1/2. ನೆಕ್ಸ್ಟ್ ಇದನ್ನ AB/ACನ ರೇಷಿಯೋ ಟೈಪ್ ಬರೆದಾಗ AB = AC = 1:2 ಆಗುತ್ತೆ. ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ AB = AC = 1:2 ಆಗುತ್ತೆ. ಕ್ವಶನ್ ನಂಬರ್ 4 ಈಸ್ ಇಫ್ ಸೈನ್ A = ಕಾಸ್ A ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ A ಅಂತ ಕೇಳಿದ್ದಾನೆ. ಕ್ವಶನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಸೈನ್ A = ಕಾಸ್ A ಆಗಿದೆ ಅಂತ ಬರೆದಿದ್ದೀನಿ. ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ಕಾಸ್ A ಅಂತ ಹಾಕಿದ್ದೀನಿ. ಸೈನ್ ಎನ ಕಾಸ್ A ಜೊತೆಗೆ ಡಿವೈಡ್ ಮಾಡಿದ್ದೀನಿ. ಕಾಸ್ ಎನ ಕಾಸ್ A ಜೊತೆಗೆ ಡಿವೈಡ್ ಮಾಡಿದಾಗ ಏನಾಗುತ್ತೆ ಸೈನ್ A/ಕಾಸ್ A = ಕಾಸ್ A/ಕಾಸ್ A ಆಗುತ್ತೆ. ಸೈನ್ A = ಟ್ಯಾನ್ A ಆಗುತ್ತೆ. ಕಾಸ್ A ಕ್ಯಾನ್ಸಲ್ ಆದಾಗ 1 ಆಗುತ್ತೆ. ಟ್ಯಾನ್ A = 1 ಆಗುತ್ತೆ. ಟ್ಯಾನ್ A = ಟ್ಯಾನ್ 45 ಡಿಗ್ರಿ = 1 ಆಗುತ್ತೆ. ಟ್ಯಾನ್ ವಿಚ್ ಆ್ಯಂಗಲ್ = 1 ಮೀನ್ಸ್ ಟ್ಯಾನ್ 45 ಡಿಗ್ರಿ = 1 ಆಗುತ್ತೆ. ಟ್ಯಾನ್ A ಕಾಮನ್ ಆಗುತ್ತೆ. ದೆನ್ ಆ್ಯಂಗಲ್ A = 45 ಆಗುತ್ತೆ. ಇಲ್ಲಿ ಇಫ್ ಸೈನ್ A = ಕಾಸ್ A ವಾಟ್ ಈಸ್ ದ ವ್ಯಾಲ್ಯೂ ಆಫ್ A ಅಂತ ಕೇಳಿದ್ದಾನೆ. ದ ವ್ಯಾಲ್ಯೂ ಆಫ್ A ಈಸ್ 45 ಡಿಗ್ರಿ ಆಗುತ್ತೆ. ಫಿಫ್ತ್ ಕ್ವಶನ್ ಇಫ್ ಸೈನ್ ಸ್ಕ್ವಯರ್ A = 0 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ A ಅಂತ ಹೇಳಿದ್ದಾನೆ. ಇಲ್ಲಿ ನೆನಪಿರಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ಸೈನ್ ಸ್ಕ್ವಯರ್ A ಪ್ಲಸ್ ಕಾಸ್ ಸ್ಕ್ವಯರ್ A = 1 ಆಗುತ್ತೆ. ಇಲ್ಲಿ ನಾನು ಸೈನ್ ಸ್ಕ್ವಯರ್ A = 0 ಬರೆದಾಗ ಸೈನ್ ಸ್ಕ್ವಯರ್
ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಐಡೆಂಟಿಟಿ ಇರೋದ್ರಿಂದ ಸೈನ್ ಸ್ಕ್ವಯರ್ ಎ ವ್ಯಾಲ್ಯೂ 0 ಅಂತ ಕ್ವಶನಲ್ಲೇ ಹೇಳಿದ್ದಾರೆ. ಹಾಗಾಗಿ ಸೈನ್ ಸ್ಕ್ವಯರ್ ಎನ 0 ಅಂತ ಬರ್ತಿದ್ದೀನಿ. ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 0 ನಾನು ಕನ್ಸಿಡರ್ ಮಾಡಿಲ್ಲ. ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ತೆಗೆದುಕೊಂಡಿದ್ದೀನಿ. ನನಗೆ ಇಲ್ಲಿ ಬೇಕಾಗಿರೋದು ದ ವ್ಯಾಲ್ಯೂ ಆಫ್ ಕಾಸ್ ಎ. ಹಾಗಾಗಿ ಇಲ್ಲಿ ಕಾಸ್ ಸ್ಕ್ವಯರ್ ಎ ಇದೆ. ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಇರೋದ್ರಿಂದ ಅದು ನನಗೆ ಕಾಸ್ ಎ ಬೇಕಾಗಿರೋದ್ರಿಂದ ಸ್ಕ್ವಯರ್ನ ತೆಗೆದಾಗ ಸ್ಕ್ವಯರ್ ರೂಟ್ ಹಾಕಬೇಕಾಗತ್ತೆ. ಹಾಗಾಗಿ ಕಾಸ್ ಎ ಅಂತ ಬರೆದು 1ಅನ್ನು ಸ್ಕ್ವಯರ್ ರೂಟ್ ಹಾಕಿದ್ದೀನಿ. ರೂಟ್ 1 ಕಾಸ್ ಎ ಇಸ್ ಈಕ್ವಲ್ ಟು ರೂಟ್ 1 ಇಸ್ ಈಕ್ವಲ್ ಟು 1 ಆಗುತ್ತೆ. ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಹಾಗಾಗಿ ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 0 ಆದಾಗ ದ ವ್ಯಾಲ್ಯೂ ಆಫ್ ಕಾಸ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಇದಿಷ್ಟು ಸೆಕೆಂಡ್ ಮೇನ್ನ ಕ್ವಶನ್ ವಿತ್ ಆನ್ಸರ್ ಆಗಿದೆ. ಥರ್ಡ್ ಮೇನ್, ಸಾಲ್ವ್ ದ ಫಾಲೋಯಿಂಗ್ 2 ಮಾರ್ಕ್ಸ್ ಕ್ವಶನ್ ಇಂಟು 3 ಕ್ವಶನ್ಸ್ ಇದ್ದಾವೆ. 2 ಇಂಟು 3 ಇಸ್ ಈಕ್ವಲ್ ಟು 6 ಆಗುತ್ತೆ. ಸಿಕ್ಸ್ತ್ ಕ್ವಶನ್ ಈಸ್ ಇಫ್ ರೂಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಆ್ಯಂಡ್ ಥೀಟಾ ಈಸ್ ಆನ್ ಅಕ್ಯೂಟ್ ಆ್ಯಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂತ ಕೇಳಿದ್ದಾನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕ್ವಶನ್ನ. ಇಫ್ ರೂಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಆ್ಯಂಡ್ ಥೀಟಾ ಈಸ್ ಆ್ಯನ್ ಅಕ್ಯೂಟ್ ಆ್ಯಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಶನ್ನ ನಾನು ಇಫ್ ರೂಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ನಾನು ಮತ್ತೆ ಬರ್ಕೊಂಡಿದ್ದೀನಿ. ರೂಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1, ಇಲ್ಲೇ ಇಂಟು ಟ್ಯಾನ್ ಥೀಟಾ ಇದೆ. ರೂಟ್ ಇಂಟು ಟ್ಯಾನ್ ಥೀಟಾ ಇಲ್ಲಿ ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಬೈ ರೂಟ್ 3 ಆಗುತ್ತೆ. ದೇರ್ ಫಾರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಬೈ ರೂಟ್ 3 ಅಂದರೆ ಈಸ್ ಈಕ್ವಲ್ ಟು ಟ್ಯಾನ್ ವಿಚ್ ಆ್ಯಂಗಲ್ ಈಸ್ 1 ಬೈ ರೂಟ್ 3 ಅಂದರೆ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು 1 ಬೈ ರೂಟ್ 3 ಆಗುತ್ತೆ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಬರ್ತಿದ್ದೀನಿ. ಟ್ಯಾನ್ ಕಾಮನ್ ಆಗಿರೋದ್ರಿಂದ ಥೀಟಾದ ವ್ಯಾಲ್ಯೂ 30 ಡಿಗ್ರಿ ಆಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಕ್ವಶನಲ್ಲಿ ಕೇಳಿರೋ ಹಾಗೆ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂತ ಇದೆ. ಅದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಥೀಟಾ ಇದ್ದತ್ರಲ್ಲ ನಾವೆಲ್ಲ 30 ಡಿಗ್ರಿನ ಹಾಕಬೇಕಾಗುತ್ತೆ. ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಸೈನ್ 3 ಇಂಟು 30 ಡಿಗ್ರಿ ಪ್ಲಸ್ ಕಾಸ್ 2 ಇಂಟು 30 ಡಿಗ್ರಿ ಹಾಕಿದ್ದೀನಿ. 30 ಯಾಕೆ ಹಾಕಿದ್ದೀನಪ್ಪ ಅಂದರೆ ಥೀಟಾ ವ್ಯಾಲ್ಯೂ 30 ಡಿಗ್ರಿ ಇದೆ. ನೆಕ್ಸ್ಟ್ ಲೈನ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಅಂದರೆ 3 ಇಂಟು 30 ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಪ್ಲಸ್ ಕಾಸ್ 2 ಇಂಟು 30 ಡಿಗ್ರಿ ಕಾಸ್ 60 ಡಿಗ್ರಿ ಆಗುತ್ತೆ. 2 30 60 ಆಗುತ್ತೆ. 3 30 90 ಆಗುತ್ತೆ. ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ 1 ಆಗುತ್ತೆ. ಪ್ಲಸ್ ಕಾಸ್ 60 ಡಿಗ್ರಿ 1/2 ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ ಮಾಡಿದಾಗ ಎಲ್ ಸಿ ಎಮ್ 2 ಆಗುತ್ತೆ. 2 1 2 ಪ್ಲಸ್ 1 ಆಗುತ್ತೆ. ದೇರ್ ಫೋರ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 3/2 ಆಗುತ್ತೆ. ಇದಿಷ್ಟು ಕ್ವಶನ್ ನಂಬರ್ 6 ಆಗುತ್ತೆ. ಕ್ವಶನ್ ನಂಬರ್ 7, ಪ್ರೂವ್ ದಟ್ ಸಿಕೆಂಟ್ ಇಂಟು 1 ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು 1. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪ್ರೂವ್ ದಟ್ ಸಿಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 1 ಅಂತ ಹೇಳಿದ್ದಾರೆ. ಆ ಪ್ರಶ್ನೆಯನ್ನು ಆ ಕ್ವಶನ್ನ ಇನ್ನೊಂದ್ಸಲಿ ನಾನು ಏನು ಮಾಡಿದ್ದೀನಿ, ಸಿಕೆಂಟ್ ಎನ 1 ಬೈ ಕಾಸ್ ಎ ಅಂತ ಬರ್ತಿದ್ದೀನಿ. ಇನ್ವರ್ಸ್ ಆಫ್ ಕಾಸ್ ಎ ಈಸ್ ಈಕ್ವಲ್ ಟು ಸಿಕೆಂಟ್ ಎ ಆಗಿರುತ್ತೆ. ಹಾಗಾಗಿ ಸಿಕೆಂಟ್ ಎನ 1 ಬೈ ಕಾಸ್ ಎ ಅಂತ ಬರ್ತಿದ್ದೀನಿ. ಇಂಟು 1 ಮೈನಸ್ ಸೈನ್ ಎ ಹಾಗೆ ಬರ್ತಿದ್ದೀನಿ. ಬ್ರ್ಯಾಕೆಟ್ ಓಪನ್ ಅಗೇನ್ ಸಿಕೆಂಟ್ ಎನ 1 ಬೈ ಕಾಸ್ ಎ ಅಂತ ಬರ್ತಿದ್ದೀನಿ. ಪ್ಲಸ್ ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ ಅಂತ ಬರ್ತಿದ್ದೀನಿ. ಇದಿಷ್ಟು ಇದರ ವ್ಯಾಲ್ಯೂ 1 ಬರ್ಬೇಕಂತೆ. ಹಾಗಾಗಿ ಇಲ್ಲಿ 1 ಇಂಟು ಕಾಸ್ ಎ ಇಂಟು 1 ಮೈನಸ್ ಸೈನ್ ಎ, ಇಲ್ಲಿ ನ್ಯೂಮರೇಟರ್ನೊಂದಿಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಡಿನಾಮಿನೇಟರ್ನೊಂದಿಗೆ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಇಂಟು ಇಲ್ಲೇ ಕಾಸ್ ಎ ಕಾಮನ್ ಆಗಿರೋದ್ರಿಂದ ಯಾವುದೇ ರೀತಿ ಎಲ್ ಸಿ ಎಮ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಾಸ್ ಎ ಕಾಮನ್ ಆಗುತ್ತೆ. ನ್ಯೂಮರೇಟರ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. 1 ಪ್ಲಸ್ ಸೈನ್ ಎ ಆಗುತ್ತೆ. ಇಲ್ಲೇ 1 ಮೈನಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಬಂತು. ಅಗೇನ್ ಇಲ್ಲೇ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡ್ತೀನಿ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, ಡಿನಾಮಿನೇಟರ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಎ ಮೈನಸ್ ಬಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ. ಹಾಗಾಗಿ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವಯರ್ ಎ ಆಗುತ್ತೆ. 1 ಸ್ಕ್ವಯರ್ ಮೀನ್ಸ್ 1 ಆಗುತ್ತೆ. ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಸ್ಕ್ವಯರ್ ಮೀನ್ಸ್ 1 ಮೈನಸ್ ಸೈನ್ ಸ್ಕ್ವಯರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಇಲ್ಲಿ ಅಗೇನ್ ಟ್ರಿಗ್ನಾಮೆಟಿಕ್ ಐಡೆಂಟಿಟಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಆಗಿರೋದ್ರಿಂದ
1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಕಾಸ್ ಸ್ಕ್ವೇರ್ ಎ ಲೆಫ್ಟ್ ಸೈಡೇ ಇರಲಿ, ಲೆಫ್ಟ್ ಸೈಡ್ ಇರೋ ಸೈನ್ ಸ್ಕ್ವೇರ್ ಎ ರೈಟ್ ಸೈಡ್ ಬರೋದ್ರಿಂದ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾಗಿ ಕಾಸ್ ಸ್ಕ್ವೇರ್ನ ವ್ಯಾಲ್ಯೂ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಎಲ್ಲಿ ಕಾಸ್ ಸ್ಕ್ವೇರ್ ಎ ಇದೆಯೋ ಅಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎನ ಕಾಸ್ ಸ್ಕ್ವೇರ್ ಎ ಅಂತ ಬರ್ತಿದ್ದೀನಿ. ಡಿನಾಮಿನೇಟ್ರಲ್ಲಿ ಕಾಸ್ ಸ್ಕ್ವೇರ್ ಎ ಹಾಗೇ ಇದೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಸೇಮ್ ಇದೆ. ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆದಾಗ 1 ಬರುತ್ತೆ. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ವ್ಯಾಲ್ಯೂ ಈಸ್ 1 ಆಗುತ್ತೆ. ಇದಿಷ್ಟು ಕ್ವಶನ್ ನಂಬರ್ 7 ಆಗುತ್ತೆ. ಕ್ವಶನ್ ನಂಬರ್ 8, ಇನ್ ದ ಫಿಗರ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ, ರೈಟ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ಡಯಾಗ್ರಾಮ್ ಅವನೇ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿ ಎರಡೂ ಕಡೆಗೂ ಆ್ಯಂಗಲ್ ಕೊಟ್ಟಿದ್ದಾರೆ. ಆಲ್ಫಾ ಆ್ಯಂಗಲ್ ಇದೆ ಮತ್ತು ಥೀಟಾ ಆ್ಯಂಗಲ್ ಇದೆ. ಆಲ್ಫಾ ಆ್ಯಂಗಲ್ ಕೊಟ್ಟಾಗ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಬಿ 90 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಆಲ್ಫಾ ಇದ್ದಾಗ ಎ ಬಿ ಆಪೋಸಿಟ್ ಸೈಡ್ ಆಗುತ್ತೆ, ಬಿ ಸಿ ಅಡ್ಜಸೆಂಟ್ ಸೈಡ್ ಆಗುತ್ತೆ, ಎ ಸಿ ಹೈಪೋಟೆನಿಸ್ ಆಗುತ್ತೆ. ನೆನಪಿರಲಿ, ಥೀಟಾ ಆ್ಯಂಗಲ್ ಆದಾಗ ಬಿ ಸಿ ಅಪೋಸಿಟ್ ಸೈಡ್ ಆಗುತ್ತೆ, ಎ ಬಿ ಅಡ್ಜಸೆಂಟ್ ಸೈಡ್ ಆಗುತ್ತೆ, ಹೈಪೋಟೆನಿಸ್ ಎ ಸಿ ಆಗುತ್ತೆ. ಇಲ್ಲಿ ಸೈಡ್ಸ್ಗಳು ಚೇಂಜ್ ಆಗುತ್ತೆ. ಅಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದಾನಪ್ಪ ಅಂದರೆ ಸೈನ್ ಆಲ್ಫಾ ಫೈಂಡ್ ಔಟ್ ಮಾಡಿರಿ, ಅದೇ ರೀತಿ ಟ್ಯಾನ್ ಥೀಟಾನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಆಲ್ಫಾ ಆ್ಯಂಗಲ್ ಬಂದಾಗ ಎ ಬಿ ಅಪೋಸಿಟ್ ಸೈಡ್, ಬಿ ಸಿ ಅಡ್ಜಸೆಂಟ್ ಸೈಡ್ ಆಗಿರೋದ್ರಿಂದ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಸೈನ್ನ ಏನಾಗಿರುತ್ತೆ ಆಪೋಸಿಟ್ ಸೈಡ್ ಅಪಾನ್ ಹೈಪೋಟೆನ್ಯೂಸ್ ಆಗಿರುತ್ತೆ. ಹಾಗಾಗಿ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಆ್ಯಂಗಲ್ ಆದಾಗ ಅಪೋಸಿಟ್ ಸೈಡ್ ಎ ಬಿ ಆಗಿರೋದ್ರಿಂದ ದ ವ್ಯಾಲ್ಯೂ ಆಫ್ ಎ ಬಿ ಇಸ್ ಈಕ್ವಲ್ ಟು 3. ಆಲ್ಫಾ ಆ್ಯಂಗಲ್ ಆದಾಗ ಹೈಪೋಟೆನ್ಯೂಸ್ ಎ ಸಿ ಆಗಿರೋದ್ರಿಂದ ದ ವ್ಯಾಲ್ಯೂ ಆಫ್ ಎ ಸಿ ಇಸ್ ಈಕ್ವಲ್ ಟು 5. ದೇರ್ ಫಾರ್ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 3/5 ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಥೀಟಾ ಆ್ಯಂಗಲ್ ಆದಾಗ ಈ ಬಿ ಸಿ ಆಪೋಸಿಟ್ ಸೈಡ್ ಆಗುತ್ತೆ, ಎ ಬಿ ಅಡ್ಜಸೆಂಟ್ ಸೈಡ್ ಆಗುತ್ತೆ, ಹೈಪೋಟೆನ್ಯೂಸ್ ಎ ಸಿ ಆಗಿರುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಪಾನ್ ಅಡ್ಜಸೆಂಟ್ ಸೈಡ್ ಇರೋದ್ರಿಂದ ಆಪೋಸಿಟ್ ಸೈಡ್ ಏನಾಗುತ್ತೆ 4 ಆಗುತ್ತೆ, ಅಡ್ಜಸೆಂಟ್ ಸೈಡ್ 3 ಸೆಂಟಿಮೀಟರ್ ಆಗುತ್ತೆ. ದೇರ್ ಫೋರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 4/3 ಆಗುತ್ತೆ. ಇಲ್ಲಿ ಗಮನ ಇಡ್ರಿ, ಥೀಟಾ ಮತ್ತು ಆಲ್ಫಾ ಇರೋದ್ರಿಂದ ನಾವು ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಏನಾಗಿರುತ್ತೆ ಡಿಪೆಂಡ್ ಅಪಾನ್ ಆ್ಯಂಗಲ್ ಚೇಂಜ್ ಆಗುತ್ತೆ. ಹಾಗಾಗಿ ಸೈನ್ ಆಲ್ಫಾ ಬೆಲೆ 3/5, ಟ್ಯಾನ್ ಥೀಟಾ ವ್ಯಾಲ್ಯೂ 4/3 ಆಗುತ್ತೆ. ಇದಿಷ್ಟು ಥರ್ಡ್ ಮೇನ್ ಕ್ವಶನ್ ಆಗಿರುತ್ತೆ. ಫೋರ್ತ್ ಮೇನ್ ಸಾಲ್ವ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಈಚ್ ಕ್ವಶನ್ 3 ಮಾರ್ಕ್ಸ್ ಆಗಿರುತ್ತೆ. 3 × 3 = 9. ನೈನ್ತ್ ಕ್ವಶನ್, ಪ್ರೂವ್ ದಟ್ ಸೀಕೆಂಟ್ ಎ ಮೈನಸ್ ಕಾಸ್ ಎ ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಸೀಕೆಂಟ್ ಎ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎನ 1 ಕಾಸ್ ಎ ಅಂತ ಬರ್ತಿದ್ದೀನಿ, ಮೈನಸ್ ಕಾಸ್ ಎ ಹಾಗೆ ಇರಲಿ, ಇಂಟು ಕಾಟ್ ಎ ಮೀನ್ಸ್ ಕಾಸ್ ಎ ಬೈ ಸೈನ್ ಎ ಆಗಿರುತ್ತೆ, ಪ್ಲಸ್ ಟ್ಯಾನ್ ಎ ಸೈನ್ ಎ ಬೈ ಕಾಸ್ ಎ ಆಗಿರುತ್ತೆ. ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಸೀಕೆಂಟ್ ಎನ ಮತ್ತು ಕಾಟ್ ಎನ ಚೇಂಜಸ್ ಮಾಡಿದ್ದೀನಿ. ಇನ್ವರ್ಸ್ ಆಫ್ ಸೀಕೆಂಟ್ ಎ 1/ಕಾಸ್ ಎ ಆಗಿರುತ್ತೆ, ಅಥವಾ ಕಾಸ್ ಎನ ಇನ್ವರ್ಸ್ ಸೀಕೆಂಟ್ ಎ ಆಗಿರುತ್ತೆ. ಕಾಟ್ ಎ ಅಂದರೆ ಕಾಸ್ ಎ ಬೈ ಸೈನ್ ಎ ಆಗಿರುತ್ತೆ. ಇಲ್ಲಿ 1/ಕಾಸ್ ಎ ಮೈನಸ್ ಕಾಸ್ ಎನ ನಾನು ಏನು ಮಾಡಿದ್ದೀನಿ, ಎಲ್ ಸಿ ಎಮ್ ಕಾಸ್ ಎ ತೆಗೆದುಕೊಂಡಾಗ 1 ಮೈನಸ್ ಕಾಸ್ ಸ್ಕ್ವಯರ್ ಎ / ಕಾಸ್ ಎ ಆಗುತ್ತೆ, ಇಂಟು ಕಾಸ್ ಎ / ಸೈನ್ ಎ ಪ್ಲಸ್ ಸೈನ್ ಎ / ಕಾಸ್ ಎಲ್ಲಿ ನಾನು ಎಲ್ ಸಿ ಎಮ್ ತೆಗೆದುಕೊಂಡಾಗ ಸೈನ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಆಗಿರುತ್ತೆ. ಈ 1 ಮೈನಸ್ ಕಾಸ್ ಸ್ಕ್ವಯರ್ ಎನ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಬರೆದಾಗ 1 ಮೈನಸ್ ಕಾಸ್ ಸ್ಕ್ವಯರ್ ಎ ವ್ಯಾಲ್ಯೂ ಸೈನ್ ಸ್ಕ್ವಯರ್ ಎ ಆಗಿರುತ್ತೆ. ಈ ಹಿಂದೆ ತೋರಿಸ್ಕೊಟ್ಟಿದ್ದೆ. 1 ಮೈನಸ್ ಕಾಸ್ ಸ್ಕ್ವಯರ್ ಎ ಬದಲಿಗೆ ಸೈನ್ ಸ್ಕ್ವಯರ್ ಎ ಬರ್ತಿದ್ದೀನಿ, / ಕಾಸ್ ಎ ಆಗಿದೆ, ಇಂಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ವ್ಯಾಲ್ಯೂ 1 ಆಗುತ್ತೆ, / ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ನೆನಪಿರಲಿ, ಇಲ್ಲಿ ಇಂಟು ಚಿಹ್ನೆ ಇದೆ, ಇಂಟು ಸೈನ್ ಇರೋದ್ರಿಂದ ಡಿನಾಮಿನೇಟ್ರಲ್ಲಿರೋ ಸೈನ್ ಎ, ನ್ಯೂಮರೇಟರಲ್ಲಿ ಸೈನ್ ಸ್ಕ್ವಯರ್ ಎ ಇದೆಯಲ್ಲ ಅಲ್ಲಿ 2 ಸೈನ್ ಇದೆ, ಸೈನ್ ಎ ಇರೋದ್ರಿಂದ 1 ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಎ / ಕಾಸ್ ಎ. ಯಾಕಂದರೆ ಸ್ಕ್ವಯರಲ್ಲಿ 1 ಸೈನ್ ಎ ಕ್ಯಾನ್ಸಲ್ ಆಗಿದೆ ಡಿನಾಮಿನೇಟರ್ ಸೈನ್ ಎ ಜೊತೆಗೆ, ಸೈನ್ ಎ / ಕಾಸ್ ಎ ಇಂಟು 1 / ಕಾಸ್ ಎ ಬರ್ತಿದ್ದೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಆಗಿರುತ್ತೆ, ಇಂಟು 1/ಕಾಸ್ ಎ, ಕಾಸ್ನ ಇನ್ವರ್ಸ್ ಸೀಕೆಂಟ್ ಎ ಆಗಿರುತ್ತೆ. ಹಾಗಾಗಿ ಸೈನ್ ಎ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ, 1/ಕಾಸ್ ಎ ಅಂದರೆ ಸೀಕೆಂಟ್ ಎ ಆಗುತ್ತೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಇದಿಷ್ಟು ಕ್ವಶನ್ ನಂಬರ್ 9th one ಆಗಿದೆ. 10th ಕ್ವಶನ್, ಪ್ರೂವ್ ದಟ್ ಸೈನ್ ಥೀಟಾ / 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ / 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ ಥೀಟಾ
ಪ್ಲಸ್ ಸೆಕೆಂಡ್ ತೀಟಾ ಮೈನಸ್ ಕೊಸೆಕೆಂಡ್ ತೀಟಾ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ ಡಿವೈಡ್ ಬೈ 1 ಮೈನಸ್ ಕಾಸ್ ತೀಟಾ ಪ್ಲಸ್ ಟ್ಯಾನ್ ತೀಟಾನ ನಾನು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಬರ್ತಿದ್ದೀನಿ, ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಹಾಗೆ ಇರಲಿ. ನೆಕ್ಸ್ಟ್ ಲೈನ್ ಸೈನ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಹಾಗೆ ಇರಲಿ. ಡಿನಾಮಿನೇಟ್ರಲ್ಲಿರೋ 1 ಪ್ಲಸ್ ಕಾಸ್ ತೀಟಾನ ನ್ಯೂಮರೇಟರ್ ತಂದಾಗ ಏನಾಗುತ್ತೆ, ಇನ್ವರ್ಸ್ ರೆಸಿಪ್ರೋಕಲ್ ಆಗುತ್ತೆ, 1 ಡಿವೈಡೆಡ್ ಬೈ ಕಾಸ್ ತೀಟಾ ಆಗುತ್ತೆ. ಸೈನ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ ಹಾಗೆ ಇರಲಿ, ಪ್ಲಸ್ ಸೈನ್ ತೀಟಾ ಇಂಟು 1 ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿರಿ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ತೀಟಾ 1 ಸೈನ್ ತೀಟಾ, ಡಿನಾಮಿನೇಟ್ರಲ್ಲಿ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಹಾಗೆ ಬರ್ತೀನಿ. ಇಲ್ಲಿ ಮತ್ತೆ ಅಗೇನ್ ಎಲ್ ಸಿ ಎಲ್ ತೆಗೆದುಕೊಂಡಾಗ 1 ಮೈನಸ್ ಕಾಸ್ ತೀಟಾ 1 ಪ್ಲಸ್ ಕಾಸ್ ತೀಟಾ ಇಂಟು ಕಾಸ್ ತೀಟಾ ಹಾಗೆ ಇರಲಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ತೀಟಾ ಇಂಟು ಕಾಸ್ ತೀಟಾ 1 ಪ್ಲಸ್ ಕಾಸ್ ತೀಟಾ ಹಾಗೆ ಬರ್ದಿದ್ದೀನಿ, ಪ್ಲಸ್ ಸೈನ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ ಬರ್ದಿದ್ದೀನಿ. ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನಾನು ಎಲ್ ಸಿ ಎಮ್ ತೆಗೆದುಕೊಂಡಿದ್ದೀನಿ. 1 ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ ಡಿನಾಮಿನೇಟ್ರಲ್ಲಿ ಹಾಗೆ ಬರ್ದಿದ್ದೀನಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ ಹಾಗೆ ಬರ್ತಿದ್ದೀನಿ. ಇಲ್ಲಿ ಸೈನ್ ತೀಟಾ ಕಾಸ್ ತೀಟಾನ 1 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಅದೇ ಸೈನ್ ತೀಟಾ ಕಾಸ್ ತೀಟಾ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತಪ್ಪ, ಸೈನ್ ತೀಟಾ ಕಾಸ್ ತೀಟಾ ಇಂಟು 1 ಸೈನ್ ತೀಟಾ ಕಾಸ್ ತೀಟಾ ಪ್ಲಸ್ ಅದೇ ಸೈನ್ ತೀಟಾ ಕಾಸ್ ತೀಟಾಯಿಂದ ಕಾಸ್ ತೀಟಾ ಮಲ್ಟಿಪ್ಲೈ ಮಾಡಿದಾಗ ಸೈನ್ ತೀಟಾ ಇಂಟು ಕಾಸ್ ಸ್ಕ್ವೇರ್ ತೀಟಾ ಬರುತ್ತೆ, ಪ್ಲಸ್ ಸೈನ್ ತೀಟಾ ಹಾಗೆ ಇರಲಿ, ಸೈನ್ ತೀಟಾ 1 ಸೈನ್ ತೀಟಾ ಪ್ಲಸ್ ಇಂಟು ಮೈನಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಬರ್ತಿದ್ದೀನಿ, ಡಿವೈಡೆಡ್ ಬೈ ಕಾಸ್ ತೀಟಾ ಹಾಗೆ ಇರಲಿ, 1 ಪ್ಲಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿರುತ್ತೆ. ಹಾಗಾಗಿ 1 ಪ್ಲಸ್ ಕಾಸ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ. ಅಗೇನ್ ನೆಕ್ಸ್ಟ್ ಲೈನ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಹಾಗೆ ಇರಲಿ, ಸೈನ್ ತೀಟಾ ಇಂಟು ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ, ಇಲ್ಲಿ ನೋಡ್ರಿ ಮೈನಸ್ ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ, ಇಲ್ಲಿ ಏನಾಗುತ್ತೆ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಕಾಸ್ ತೀಟಾ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರಲ್ಲಿರೋದು. ಏನು ಉಳಿಯುತ್ತಪ್ಪ ಅಂದರೆ ಸೈನ್ ತೀಟಾ ಇಂಟು ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾ ಹಾಗೆ ಉಳಿಯುತ್ತೆ, ಡಿವೈಡೆಡ್ ಬೈ ಕಾಸ್ ತೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾನ ಸೈನ್ ಸ್ಕ್ವೇರ್ ತೀಟಾ ಅಂತ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಪ್ರಕಾರ ಬರಿಬೋದು. ಹಾಗಾಗಿ ಏನು ಉಳಿಯುತ್ತಪ್ಪ ಕೊನೆಗೆ ಅಂದರೆ ಸೈನ್ ತೀಟಾ ಇಂಟು ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಇಲ್ಲಿ ಸೈನ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾದಲ್ಲಿ ಸೈನ್ ತೀಟಾ ಕಾಮನ್ ತೆಗೆದುಕೊಂಡಿದ್ದೀನಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ ಕಾಮನ್ ತೆಗೆದುಕೊಂಡಾಗ ಸೈನ್ ತೀಟಾ ಹೊರ ಹೋಗುತ್ತೆ, ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 1 ಆಗುತ್ತೆ, ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿರೋ ಸೈನ್ ಸ್ಕ್ವೇರ್ ತೀಟಾ, ನ್ಯೂಮರೇಟ್ರಲ್ಲಿ 1 ಸೈನ್ ತೀಟಾ, ಅಲ್ಲಿ 1 ಸೈನ್ ತೀಟಾ 1 ಸೈನ್ ತೀಟಾ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತಪ್ಪ ಅಂದರೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 1 ಉಳಿಯುತ್ತೆ, ಡಿವೈಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಆಗುತ್ತೆ. ಯಾಕಪ್ಪ ಸೈನ್ ತೀಟಾ ಉಳಿತು ಅಂದರೆ 1 ಸೈನ್ ತೀಟಾ ನ್ಯೂಮರೇಟರಲ್ಲಿರೋ ಸೈನ್ ತೀಟಾ ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಉಳಿಯುತ್ತಪ್ಪ ಅಂದರೆ ಕಾಸ್ ಸ್ಕ್ವೇರ್ ತೀಟಾ ಡಿವೈಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ 1 ಡಿವೈಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಯಾಕಂದರೆ ಮೇಲೆ ಪ್ಲಸ್ ಸೈನ್ ಇರೋದ್ರಿಂದ ಅವೆರಡು ಡಿನಾಮಿನೇಟ್ರಲ್ಲಿರೋ ಕಾಸ್ ತೀಟಾ ಸೈನ್ ತೀಟಾ ಕಾಸ್ ಸ್ಕ್ವೇರ್ ತೀಟಾಗೂ ಅಪ್ಲೈ ಆಗುತ್ತೆ, 1ಗೂ ಅಪ್ಲೈ ಆಗಿರುತ್ತೆ. ಹಾಗಾಗಿ ಕಾಸ್ ಸ್ಕ್ವೇರ್ ತೀಟಾ ಡಿವೈಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಬರ್ತಿದ್ದೀನಿ, ಪ್ಲಸ್ 1 ಡಿವೈಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ ಬರ್ತಿದ್ದೀನಿ. ಇಲ್ಲಿ ಡಿನಾಮಿನೇಟ್ರಲ್ಲಿರೋ ಕಾಸ್ ತೀಟಾ, ನ್ಯೂಮರೇಟ್ರಲ್ಲಿ ಕಾಸ್ ಸ್ಕ್ವೇರ್ ತೀಟಾದಲ್ಲಿ 1 ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ ಬೈ ಸೈನ್ ತೀಟಾ ಪ್ಲಸ್ 1 ಡಿವೈಡ್ ಬೈ ಸೈನ್ ತೀಟಾ ಪ್ಲಸ್ 1 ಡಿವೈಡ್ ಬೈ ಸೈನ್ ತೀಟಾ ಇಂಟು 1 ಡಿವೈಡ್ ಬೈ ಕಾಸ್ ತೀಟಾ ಅಂತ ಬರ್ತಿದ್ದೀನಿ. ಇಲ್ಲೆಲ್ಲ ಬರ್ದಿರೋದು ತೋರಿಸಿದ್ದೀನಿ ನೋಡಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ ಬೈ ಸೈನ್ ತೀಟಾ ಅಂದರೆ ಕಾಟ್ ತೀಟಾ ಅಂತ ಬರಿತೀನಿ, ಪ್ಲಸ್ 1 ಬೈ ಸೈನ್ ತೀಟಾ ಇನ್ವರ್ಸ್ ಆಫ್ ಸೈನ್ ತೀಟಾ ಕೊಸೆಕೆಂಡ್ ತೀಟಾ ಆಗಿರುತ್ತೆ. ಹಾಗಾಗಿ 1 ಬೈ ಸೈನ್ ತೀಟಾ ಬರ್ತಿದ್ದೀನಿ ಇಂಟು 1 ಬೈ ಕಾಸ್ ತೀಟಾ ಅಂದರೆ ಸೆಕೆಂಡ್ ತೀಟಾ ಆಗಿರುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ. ಕ್ವಶನ್ನ ರಿಪೀಟ್ ಮಾಡ್ತೀನಿ. ಏನಿದೆಯಪ್ಪ ಪ್ರಶ್ನೆ ಅಂದರೆ sin theta by 1 minus cos theta plus tan theta by 1 plus cos theta is equal to cot theta plus secant theta minus cos theta ಆಗಿದೆ. ಇದು LHS is equal to RHS ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಮೈನಸ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ
ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪ್ರೂವ್ ದಟ್ ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಎಲ್ ಎಚ್ ಎಸ್ ಪಾರ್ಟ್ನ ಬರ್ಕೊಂಡಿದ್ದೀನಿ. ರೂಟ್ ಆಫ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಇದನ್ನು ಇಂಟು ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡಿದಾಗ ರೂಟ್ ಡಿನಾಮಿನೇಟರ್ 1 ಮೈನಸ್ ಕಾಸ್ ಎ ಇದೆ. ಏನು ಮಾಡ್ಬೇಕಪ್ಪ ಅಂದರೆ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಬರ್ತಿದ್ದೇನೆ. ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿರಿ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಹಾಗಾಗಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರೇ ಬರ್ತಿದ್ದೀನಿ. ಈಗ ಸ್ಕ್ವೇರ್ ರೂಟ್ನ ನಾನು ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಹಾಕ್ತೀನಿ. ಇಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ ಫಾರ್ಮುಲಾಸ್ ಅಪ್ಲೈ ಮಾಡಿದಾಗ ಲಾಸ್ಗಳನ್ನ ಅಪ್ಲೈ ಮಾಡಿದಾಗ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರೇ ಆಗುತ್ತೆ. ಇಲ್ಲಿ ನ್ಯೂಮರೇಟರಲ್ಲಿ ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಕಾಸೇ ಉಳಿತು. ಇಲ್ಲಿ ಡಿನಾಮಿನೇಟ್ರಲ್ಲಿ ರೂಟ್ ಹಾಗೇ ಇರಲಿ, 1 ಮೈನಸ್ ಕಾಸ್ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರೇ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ 1 ಪ್ಲಸ್ ಕಾಸೆ ಹಾಗೇ ಇರಲಿ, ಇಲ್ಲೂ ಕೂಡ ಸ್ಕ್ವೇರ್ ರೂಟು ರಿಮೂವ್ ಆಗುತ್ತೆ. ಏನು ಉಳಿಯುತ್ತಪ್ಪ ಅಂದರೆ ಸೈನ್ ಎ ಉಳಿಯುತ್ತೆ. ಈಗೆಲ್ಲ ಕ್ಯಾನ್ಸಲ್ ಆಗಿದ್ದು ಏನು ಉಳಿಯುತ್ತೆ, 1 ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಉಳಿಯುತ್ತೆ. ಇಲ್ಲಿ ನ್ಯೂಮರೇಟರಲ್ಲಿ ಪ್ಲಸ್ ಇರೋದ್ರಿಂದ ಸೈನ್ ಎ 1ಗೂ ಅಪ್ಲೈ ಆಗುತ್ತೆ, ಕಾಸಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ 1 ಡಿವೈಡ್ ಬೈ ಸೈನ್ ಎ ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಬರ್ದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ 1 ಡಿವೈಡ್ ಬೈ ಸೈನ್ ಎ ಅಂದರೆ ಕೊಸೆಕೆಂಟ್ ಎ ಪ್ಲಸ್ ಕಾಸೆ ಅಂದರೆ ಕಾಟೆ ಆಗುತ್ತೆ. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಎ ಪ್ಲಸ್ ಕಾಟೆ. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಇದಿಷ್ಟು ಎಲ್ ಬಿ ಎ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.